ಹೆಣ್ಮಕ್ಳು ಬರದೆ ಸಿನಿಮಾ ಮಾಡೋದು ಬೆಸ್ಟ್. ಹೆಣ್ಮಕ್ಳು ಬರಬೇಕು, ಫ್ಯಾಮಿಲಿ ಬರಬೇಕು, ಹೆಣ್ಮಕ್ಳ ರೆಸ್ಪೆಕ್ಟ್ ಮಾಡಬೇಕು. ಆ ಥರ ಸಿನಿಮಾಗಳನ್ನ ಮಾಡಿ ಯಾರು ಮಾಡ್ತಾ ಇಲ್ಲ. ನಾನೀಗ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ, ನನ್ನ ಕಥೆಗಳಿದೆ, ಆದರೂ ನಾನು ಮಾಡೋಕ್ಕಾಗಲ್ಲ. ನನಗೊಂದು ಜಾನರು, ನನಗೊಂದು ಪ್ರೇಕ್ಷಕರು ಒಂದು ಜಾಗ ಕೊಟ್ಟಿದ್ದಾರೆ, ಕಮರ್ಷಿಯಲ್ ಡೈರೆಕ್ಟರ್ ಅಂತ. ನನಗೆ ಆ ಥರ ಅವಕಾಶ ಬಂದ ಖಂಡಿತ ದೇವರಾಣೆ ಮಾಡ್ತೀನಿ. ನಾನು ಒಳ್ಳೆ ಹುಡುಗ ಅಂತ ಟೈಟ್ಲ್ ಇಟ್ಬಿಟ್ಟು ನಾನು 15 ವರ್ಷದಿಂದ ಕಥೆ ಹೇಳಿದ್ದೆ ಸರ್ ಗಣೇಶ್ ಅವ್ರಿಗೆ. 13 ಸಾಂಗು, ಹಂಸಲೇಖ ಮ್ಯೂಸಿಕ್, ರವಿಚಂದ್ರನ್ ಅವರು ಕೊರಿಯೋಗ್ರಫಿ, ಆಲ್ ಸಾಂಗ್ಗೆ. ಕರ್ನಾಟಕದಲ್ಲಿ ಆಲ್ ಆರ್ಟಿಸ್ಟ್ ಅದರಲ್ಲಿ ಇರ್ತಾರೆ. ಫೈಟ್ ಇಲ್ಲ ಪಿಕ್ಚರ್ ಅಲ್ಲಿ. ಕಮರ್ಷಿಯಲಿ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್, ಒಂದು ಮದುವೆ ಮನೇಲಿ ನಡೆಯುವಂಥ ಕತೆ. ನಾನು ಅದನ್ನು ರೆಡಿ ಮಾಡಿದ್ದೆ ಸರ್. ಅವಾಗೇನೋ ನಮ್ಮ ಮನೆ ಬರ ಮಾಡೋಕ್ಕಾಗಲಿಲ್ಲ, ನಾನು ಇದಾಗಲಿಲ್ಲ. ನಾನು ಈಗ ರೀಸೆಂಟಾಗಿ ತುಂಬ ಜನ ಕೇಳಿದ್ದೀನಿ, ಮಾಡಿ ಈ ಥರ ಸಿನಿಮಾಗಳನ್ನ ಮಾಡಿ, ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡಿ, ಜನಗಳನ್ನ ಫಸ್ಟ್ ಫ್ಯಾಮಿಲಿಗಳನ್ನ, ಆಮೇಲೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡೋದು ಕಲಿಸಿ. ಹೆಣ್ಮಕ್ಳ ಕೈಲಿ ಡಬಲ್ ಮೀನಿಂಗ್ ಮಾಡ್ಸೋದು, ಹೆಣ್ಮಕ್ಳ ಕೈಲಿ ಬೈಗ್ಲಾಗಳು ಮಾತಾಡ್ಸೋದು ಕಮ್ಮಿ ಮಾಡಿ. ಯಾವಾಗಲೂ ಒಂದ್ಸಲಿ ಚೆನ್ನಾಗಿರುತ್ತೆ ಅದು.